ಪೊಲೀಸರು ವಿಷಯಕ್ಕೆ ಬಂದರೆ ಅವರೊಂಥರ ಹಲ್ಕಿ ತಾವ್ ಥರ ಆಗ್ಬಿಡ್ತಾರೆ. ನಾವೇನು ಈಗ ಲೈಗಳೆಲ್ಲ ಹೋಗ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಇಮಿಡಿಯೇಟಾಗಿ ಮಾಡಿಬಿಡೋದಕ್ಕೆ ಯಾಕಪ್ಪ ಪಿಕ್ಚರಲ್ಲಿ ತೋರಿಸ್ತಾರೆ ಎಲ್ಲ ಅನಾಹುತ ಆದ್ಮೇಲೆ ಪೊಲೀಸರು ಬರ್ತಾರಲ್ಲ ಇದೇ ಕಾರಣಕ್ಕೆ. ನಾವು ಎಲ್ಲೆಲ್ಲೋ ಹೋಗಿರ್ತೀವಿ, ಒಂದು ಕೇಸಲ್ಲಿ ಕೂತಿರ್ತೀವ, ಏನೋ ಇಂಥದ್ದು ನಡೀತಾ ಇರ್ತದೆ, ಸಣ್ಣ ಪುಟ್ಟ ಬ್ಯಾನರ್ ಕಟ್ತಾ ಇರ್ತಾರೆ, ನಾಳೆ ಫಂಕ್ಷನ್ ಇದೆ ಅಂತ ಸ್ಕೆಲಿಟನ್ ಸ್ಟಾಪ್ ಹಾಕಿರುವಂಥದ್ದು ಇರ್ತದೆ. ಗನ್ನಿಟ್ಕೊಂಡು ಹೊಡಿತಾನೆ, ಸಾಯ್ತಾನೆ, ಅದಾದ್ಮೇಲೆ ಹಿಡಿಯುವಂಥವ್ರು ಹಿಡಿತಾ ಇರ್ತೀವಿ, ಜೈಲಿಗೆ ಕಳಿಸ್ತಾ ಇರ್ತೀವಿ, ನಡೀತಾ ಇರ್ತದೆ ಪ್ರಕ್ರಿಯೆ ಅಲ್ವಾ. ಅದು ಬಿಟ್ಬಿಟ್ಟು ಹಿಂಗೆ ಏನು ನಾವೇನು ಹಿಂಗೆ ಸ್ಕ್ರೀನ್ ಮಾಯಮಂತ್ರ ಮಾಡಿಬಿಟ್ಟು ತಡೆದ್ಬಿಡಕ್ಕಾಗ್ಬಿಡ್ತದಾ ಪೊಲೀಸರುಗಳು? ಹಂಗೆಲ್ಲ ಆಗಲ್ಲ. ಆಗುವಂಥದ್ದು ಹಿಡಿದಕ್ಕೆ ನಾವಿರೋದು, ಆಗುವಂಥ ತಡಿಕೆ ನಾವಿರೋದು ಒಂದೊಂದು ಆಗ್ಬಿಡ್ತವೆ. ಅದೇ ಅವ್ರ ಮಕ್ಕಳೇ ಆಗಲಿ, ಅವ್ರ ಅಣ್ಣ ತಮ್ಮಂದಿರೇ ಆಗಲಿ, ಅವ್ರ ಸಂಬಂಧಿಕರೇ ಆಗಲಿ, ಅವ್ರು SP ಇದ್ರೆ ಮಾಡ್ಬಿಡ್ತಾರ? ಅವರು ಮಾಡ್ತಾರ? ಅವ್ರ ತಾಕತ್ ಇದೆಯಾ? ಜನ್ಮದಲ್ಲಿ ಸಾಧ್ಯ ಆಗೋದಿಲ್ಲ. ಏನಾರ ಮಾಡ್ಕೊಂಡು ಹೋಗ್ಲಿ ಅಂತ ಬರಬೇಕು, ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕು. ಅವ್ನು MLA ಆದ್ರೆ ಎತ್ಕೊ ಬಂದು ಒಳಗಾಕಿ ಸುಮೋಟೋ ಕೇಸಲ್ಲಿ ಅರೆಸ್ಟ್ ಮಾಡಿ ಒಳಗೆ ಕಳಿಸ್ಬಿಡ್ಬೇಕು. ಅಂಥ ಧೈರ್ಯ ಇಂಥ ಹುಚ್ಚು ಪೊಲೀಸ್ ಅಧಿಕಾರಿಗಳು ಬೇಕು. ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗ್ಬಾರ್ದು. ಇಂಥವ್ರಿಗೆ ಹುಚ್ಚಾಕಣಯ್ಯ ಅವನು, ನಾಳೆ ದಿವಸ ಹಿಂಗೆ ಮಾತಾಡಿದ್ರೆ ಬಿಡ್ತಾನಪ್ಪ ಅವನು, ಯಾವ್ದಕ್ಕೂ ಕೇರ್ ಮಾಡಲ್ಲ ಅನ್ನುವಂಥ ಅಧಿಕಾರಿಗಳು ಪೊಲೀಸ್ ಇಲಾಖೆನಲ್ಲೂ ಉಟ್ಕೋಬೇಕು. ಇಲ್ಲಿ ನೋಡೋದಾದ್ರೆ, ಈ ಗಲಭೆಯಲ್ಲಿ ನೋಡೋದಾದ್ರೆ ಇಬ್ಬರು ಅಮಾಯಕರು ಕಾಣ್ತಾರೆ. ಒಂದು ಕಾರ್ಯಕರ್ತರು, ಇನ್ನೊಂದು ಪೊಲೀಸರು. ಕಾರ್ಯಕರ್ತರು ಅವ್ರ ಮಾತು ಕೇಳ್ಕೊಂಡು ಅಮಾಯಕರಾಗಿ ಏನೆಲ್ಲ ಕೇಸ್ ಬರುತ್ತೆ ಅದನ್ನ ಅನುಭವಿಸ್ತಾರೆ, ಸಾವಿಗೂ ಈಡಾಗ್ತಾರೆ. ಇನ್ನು ಪೊಲೀಸರು ವಿಷಯಕ್ಕೆ ಬಂದರೆ ಅವರೊಂಥರ ಹಲ್ಕಿ ತಾವ್ ಥರ ಆಗ್ಬಿಡ್ತಾರೆ. ಅನ್ಸಲ್ವ ಸರ್ ನಿಮಗೆ ಅದು? ಪೊಲೀಸರುಗಳು ಯಾಕೆ ಅಂತ ನೀವು ಕೇಳಿದ್ರಿ, ಯಾಕೆ ಈ ಥರ ಅಂತ. ಪೊಲೀಸರು ಯಾವಾಗೂ ಬಡವ್ರೆ. ಒಂದೇನಾಗ್ತದೆ ನೋಡಿ, ಮೊದಲೇ ಪ್ರಾರಂಭ ಆದ ತಕ್ಷಣ ನಾವೇನು ಪಕ್ಷಿಗಳೆಲ್ಲ ನಮ್ಮಲ್ಲಿ ಏನು ರೆಕ್ಕೆ ಇರಲ್ಲ, ನಾವೇನು ಈಗ ಲೈಗಳೆಲ್ಲ ಹೋಗ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಇಮಿಡಿಯೇಟಾಗಿ ಮಾಡಿಬಿಡೋದಕ್ಕೆ. ಆಮೇಲೆ ನಾವೇನು ಪ್ರತಿ ದಿವಸ ಎಲ್ಲರದು ಕಿವಿಗೆ ಹಾಕ್ಕೊಂಡು ಕೇಳ್ಕೊಂಡು ಕೂತ್ಕೊಬಿಡಲ್ಲ. ನಮಗೂ ಯಾರಾದರೂ ಇಂಟೆಲಿಜೆನ್ಸ್ ಬರಬೇಕು, ನಮಗೂ ಹೇಳಬೇಕು, ಯಾರಾದರೂ ತಿಳಿಸ್ಬೇಕು. ಈ ಥರದ ವಿಚಾರ ಇದ್ದಾಗ ಎಷ್ಟಿರ್ತಾರೆ ಪೊಲೀಸರು? ಒಂದು 25-30 ಜನ ಹೋಗ್ತಾರೆ, 50 ಜನನೇ ಹೋಗ್ತಾರೆ. ಏನಲ್ಲಿ ಬ್ಯಾನರ್ ಕಟ್ಟು ಗಲಾಟೆ ಕಡೆಗೆ ಅವರೊಂದು ಆಗಲೇ ಇಮಿಡಿಯೇಟಾಗಿ ಒಂದು 500,000 ಜನ ಸೇರ್ಕೊಬಿಟ್ರೆ ಅಯ್ಯೋ. ಆಮೇಲೆ ಏನು ಎಲ್ಲ ಗೊತ್ತಿರೋ ಪೊಲೀಸರೇ. ಇವನು ಹೇಗೆ ಅವ್ನು ಯಾವನಿಗೂ ಹೊಡಿಕ್ ಶಕ್ತಿನೇ ಇರಲ್ಲ. ಬೆಳಿಗ್ಗೆ ಎದ್ದಂದ್ರೂ ಮುಖ ನೋಡ್ತಾನೆ ಅವನಿಗೆ, ಸುಮ್ಮನೆ. ಆಮೇಲೆ ಅವ್ನು ಟಾರ್ಗೆಟ್ ಮಾಡ್ತಾರೆ ನಾಳೆ ದಿವಸ ಪೊಲೀಸ್ಗೆ, ಹಿಂಗೆ ಮಾಡ್ದ ಕಣ ಇವನು, ಅವ್ರ ಪರ ಇದ್ದ ಅವ್ನು, ಎತ್ತು ಬಿಸಾಕ ಅವ್ನು ತಗೊಂಡೋಗ್ಬಿಟ್ಟು ಎಲ್ಲರೂ ಕೊಪ್ಪಾಗಿಪ್ಪಾಗ ಎಲ್ಲರೂ ಆ ಕಡೆ ಬಿಗ್ಲೋರ್ ಬಾಗ ಹಾಕೋ ಅವನ್ನ ಅಂತ ಹೇಳಿ ಅವನನ್ನ ಟಾರ್ಗೆಟ್ ಮಾಡ್ತಾರೆ, ಕಾನ್ಸ್ಟೇಬಲ್ನ ಪೊಲೀಸ್ ಠಾಣೆಗಳಲ್ಲಿ. ಆ ಪೊಲೀಸರು ಏನು ಮಾಡ್ತಾರೆ ಅಂದರೆ ಆ ಸಮಯದಲ್ಲಿ ಪಾಪ ಏನೋ ಅಲ್ಕಿ ತಾವ್ ಥರ ಹಿಂಗೆ ಓಡಾಡ್ಕೊಂಡು ಹಿಂಗೆ ನೋಡಿಕೊಂಡು ಏನೋ ಮಾಡಿಕೊಂಡು ಕಾಲ ಕಳಿತಾನೆ ಇರ್ತಾರೆ. ಅವ್ರ ಕೈಲಾಗಲ್ವಲ್ಲ, ಹೆಚ್ಚಿನ ಫೋರ್ಸ್ ಇರಲ್ಲ, ಅಧಿಕಾರಿಗಳು ಇರೋದಿಲ್ಲ, ವಾಲಂಟ್ರಿಗೆ ಏನೂ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಇದಿರೋದಿಲ್ಲ. ಅವ್ರು ಹಾಕಿರೋ ಪೊಲೀಸರು ಏನು ಮಾಡ್ತಾರೆ, ಏಕಾಏಕಿ ರಪ ಹೊಡೆಯುವಂಥ ಶಕ್ತಿ ಇದೆಯಾ? ದೇವರ ಹಣೆ ಶಕ್ತಿ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ. ಏನಪ್ಪ ದೊಣ್ಣೆ ಕೊಟ್ಬಿಟ್ಟಾರೆ ಪೊಲೀಸರು, ಹೊಡಿಯೋಕ್ಕಾಗಲ್ಲ. ಮತ್ತು ನಾಳೆ ಏನಾರು ಹೆಚ್ಚು ಕಡಿಮೆ ಯಾಕಾಯ ಹೊಡಿಕೋದೆ ಅಂತ ಬಂದು ಮತ್ತೆ ಅವ್ನಿಗೆ ಹಾಕೊಂಡು ಚೆನ್ನಾಗಿ ಜಡ್ದಾಕ್ಬಿಡ್ತಾರೆ ಹಿರಿಯ ಅಧಿಕಾರಿಗಳು. ಅದಕ್ಕೆ ಏನು ಮಾಡ್ತಾನೆ ಅವನು, ಸುಮ್ಮನೆ ಏನೋ ಇದ್ದಂಗೆ ಒಂದು ಸ್ವಲ್ಪ ಕಾಕಿ ಬಟ್ಟೆನಲ್ಲಿ ಒಂದು ಸ್ವಲ್ಪ ಆಕ್ಷನ್ ಮಾಡ್ತಾ ಇರ್ತಾರೆ ಹೊರತು ಕೆಲವು ಜನ ಅವ್ರನ್ನೇ ಓಡಿಸ್ಬಿಡ್ತಾರೆ, ಎದುರ್ಕೊಬಿಡ್ತಾರೆ. 40-30 ಜನ ಇದ್ದವ್ರನ್ನ ಏನು ಮಾಡ್ತಾರೆ, ಎಲ್ಲ ಗೊತ್ತಿರೋ ಜನನೇ. ಅವಾಗ ಏನು ಮಾಡ್ಬಿಡ್ತಾರೆ, ಅವ್ರು ಸೋತೋಗ್ಬಿಡ್ತಾರೆ ಪೊಲೀಸರುಗಳು. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸು ಅಧಿಕಾರಿಗಳು ಬರುವಷ್ಟೊತ್ತಿಗೆ ಅನಾಹುತ ಎಲ್ಲ ಆಗ್ಬಿಟ್ಟಿರ್ತದೆ. ಯಾಕಪ್ಪ ಪಿಕ್ಚರಲ್ಲಿ ತೋರಿಸ್ತಾರೆ ಎಲ್ಲ ಅನಾಹುತ ಆದ್ಮೇಲೆ ಪೊಲೀಸರು ಬರ್ತಾರಲ್ಲ ಇದೇ ಕಾರಣಕ್ಕೆ. ನಾವು ಎಲ್ಲೆಲ್ಲೋ ಹೋಗಿರ್ತೀವಿ, ಒಂದು ಕೇಸಲ್ಲಿ ಕೂತಿರ್ತೀವ, ಏನೋ ಇಂಥದ್ದು ನಡೀತಾ ಇರ್ತದೆ, ಸಣ್ಣ ಪುಟ್ಟ ಬ್ಯಾನರ್ ಕಟ್ತಾ ಇರ್ತಾರೆ, ನಾಳೆ ಫಂಕ್ಷನ್ ಇದೆ ಅಂತ ಸ್ಕೆಲಿಟನ್ ಸ್ಟಾಪ್ ಹಾಕಿರುವಂಥದ್ದು ಇರ್ತದೆ. ಅವ್ರ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗದೇ ಇರುವಂಥದ್ದು ಇಂಥವು ಆಗ್ಬಿಡ್ತವೆ. ಆ ಕಾರಣಕ್ಕೆ ಇಂಥದ್ದು ಆಗ್ಬಿಡ್ತಾವ, ಫೇಲ್ಯೂರ್ ಆಗ್ಬಿಡ್ತು ಮೆಷಿನರಿ, ಪೊಲೀಸ್ ಫೇಲ್ಯೂರ್ ಆಗ್ಬಿಡ್ತು. ಆಮೇಲೆ ರಾಜ್ಯ ಎಲ್ಲ ನಥಿಂಗ್ ಡೂಯಿಂಗ್ ಇವೆಲ್ಲ ಆಗ್ತಾನೆ ಇರ್ತವೆ. ಇನ್ನು ಮುಂದೇನೂ ಆಗ್ತವೆ, ಹಿಂದೇನೂ ಆಗಿದ್ದಾವೆ, ಇವೇನು ಹೊಸವೇನಲ್ಲ ಇವೆಲ್ಲ. ಈ ಥರದವು ಆದಾಗ ಯಾರನ್ನೂ ಬಲಿಪಶು ಮಾಡುವಂಥದ್ದೇ ಅವಶ್ಯಕತೆ ಇರುವುದಿಲ್ಲ. ಇನ್ನು ಮುಂದುವರೆದ ಭಾಗವಾಗಿ ಅವತ್ತಿನ ಹಿಂದೂ ದಿವಸ ಇದ್ದಂಥ ನಾವು SP ಶೋಭಾರಾಣಿ ಅವ್ರನ್ನ ಮಂಡ್ಯಗೆ ಪೋಸ್ಟಿಂಗ್ ಆಗಿರುತ್ತೆ. ಅವ್ರು ಬಂದು ಇಲ್ಲಿ ರಿಪೋರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ ಅವರು ಇನ್ನೂ ಒಂದು ಮೀಟಿಂಗ್ ಕರೆದಿರೋದಿಲ್ಲ. SP ಬಳ್ಳಾರಿ SP ಅಧಿಕಾರಿಗಳು ಎಷ್ಟು ಜನ ಇದ್ದೀರಿ, ನೀವು ಅವ್ರ ಸ್ಟಾಫ್ ಎಷ್ಟಿದೆ, ನಿಮ್ದೆಲ್ಲನೂ ನಾನು ವಿಸಿಟ್ ಮಾಡ್ತೀನಿ ಪೊಲೀಸ್ ಸ್ಟೇಷನ್ನು. ಇನ್ನು ಜೂರಿಶಿಕ್ಷನ್ ಗೊತ್ತಿರೋದಿಲ್ಲ. ಆಮೇಲೆ ಬಳ್ಳಾರಿನಲ್ಲಿ ಎಷ್ಟು ಪೊಲೀಸ್ ಸ್ಟೇಷನ್ ಇದ್ದಾವೆ, ಯಾವ ವ್ಯಾಪ್ತಿನಲ್ಲಿ ಇದು ಬರ್ತಾ ಇದೆ ಅಂತ ಅನ್ನುವಂಥದ್ದು ಮಿನಿಮಮ್ ಯಾರೇ ಒಬ್ಬರು SP ಬಂದರೂ ಭಾಳ ಬುದ್ಧಿವಂತರು. ಬುದ್ಧಿವಂತದಲ್ಲಿ ಯಾವುದೇ ಥರವಾದಂಥ ಕೊರತೆ ಇಲ್ಲ ಅವ್ರಿಗೆ. ಒಂದು ವಾರದಲ್ಲಿ ಇಡೀ ಜೂರಿಶಿಕ್ಷನ್ನ
ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಳ್ಳುವಷ್ಟು ಶಕ್ತಿ ಇರ್ತದೆ ಅವ್ರಿಗೆ ಪೂರ್ತಿ ಯಾಕೆಂದರೆ ಇಡೀ ಬಳ್ಳಾರಿ ಡಿಸ್ಟ್ರಿಕ್ಟ್ ತಿಳ್ಕೊಬೇಕು, ಟೋಫೋಗ್ರಫಿ, ಪೊಲೀಸ್ ಸ್ಟೇಷನ್ಸು, ಅಲ್ಲಿ ಇರುವಂಥ ಬ್ಯಾಡ್ ಕ್ಯಾರೆಕ್ಟರ್ಗಳು, ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ಗಳು, ಎಲ್ಲಿ ಸರ್ಕಾರಿ ಇದರದ್ದು ಸರ್ಕಾರಗಳ ಕಬ್ಜಾ ಮಾಡ್ತೀವಿ, ಇದೆಲ್ಲ ತಿಳ್ಕೊಳ್ಳೋಕೆ ಒಂದು ತಿಂಗಳಾಗ್ತದೆ. ಅದನ್ನೆಲ್ಲ ತಿಳ್ಕೊಬಿಡ್ತಾರೆ. ಬಟ್ ಈ ಮನುಷ್ಯ ಇನ್ನೂ ಚೇರಲ್ಲೇ ಕೂತ್ಕೊಂಡಿಲ್ಲ. ಬಂದರು ಒಳಗಡೆಗೆ ಎಲ್ಲ ನೋಡ್ತಾ ಇರುವಂಥ ಮಧ್ಯಾಹ್ನದಲ್ಲಿ ಏನಾಗಿದೆ ದೇವಸ್ಥಾನಕ್ಕೇನೋ ಹೋಗ್ಬಿಟ್ಟು ಬಂದ್ರು ಒಳ್ಳೇದು ಮಾಡಪ್ಪ ಅಂತ ನನ್ನ ಲೆಕ್ಕದಲ್ಲಿ ಅವ್ರು ಹೋಗದೆ ಹೋದ್ರೆ ಸರಿ ಇರ್ತಿತ್ತು ಅಂತ ಕಾಣಿಸ್ತದೆ. ಹೋದ್ರು ಬಂದಾದ್ಮೇಲೆ ಇಷ್ಟೆಲ್ಲ ನಡೀತಾ ಇರುವಂಥದ್ರಲ್ಲಿ ಹಿರಿಯ ಅಧಿಕಾರಿಗಳಿಗೆ ತಿಳಿಸ್ಲಿಲ್ಲ ಅನ್ನುವಂಥ ಒಂದೇ ಒಂದು ಸಕಾರಣ ಇಟ್ಕೊಂಡು ಅಧಿಕಾರಿಗಳು ತಿಳಿಸ್ಲಿಲ್ಲ ಹಾಗೆ ಹೀಗೆ ಅಂತ ಅನ್ನುವಂಥದ್ದು ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ. ಇದು ಇವರೇ ತಿಳಿಸ್ಬೇಕಾ, ಬೇರೆಯವ್ರು ಇಲ್ವಾ? ತುಂಬಾ ಅಧಿಕಾರಿಗಳಿದ್ದಾರೆ ಪಾಪ, ಅವರು ಅವತ್ತೇ ಬಂದಿದ್ದಾರೆ. ಏನು IPS ಅವರು ಬಂದಿರ್ತಾರೆ, ಅವ್ರೇನು ಅವ್ರಿಗೂ ಒಂದು 3-4 ಡಿಸ್ಟ್ರಿಕ್ಟ್ ಮಾಡಿದ್ರೆ ಪೂರ್ಣ ಪ್ರಮಾಣದಲ್ಲಿ, ಇಲ್ಲ ಡಿವಿಷನ್ ಬೆಂಗಳೂರು ಸಿಟಿ ಅಂತ ಕಡೆ ಎಲ್ಲ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಗೊತ್ತಿರ್ತಕ್ಕಂಥ, ಅವ್ರು ಇವಾಗ ಫ್ರೆಶ್ ಅವರೆಲ್ಲ ಆ್ಯಕ್ಚುಲಿ ತುಂಬ ಹೊಸ್ದಾಗಿ ಬಂದಿರ್ತಕ್ಕಂಥವ್ರು ಅಂತ ಕಾಣಿಸ್ತದೆ. ಕಾರಣಕ್ಕೆ ಹಿರಿಯ ಅಧಿಕಾರಿಗಳಿಗೆ ಹೇಳಿಬಿಡು ಟಕ ಏನು ಅವ್ರೇನು ಆಕಾಶ ಏರೋಪ್ಲೇನ್ ತಂದ್ಬಿಡ್ರಾ, ಇಲ್ಲ ಹೆಲಿಕಾಪ್ಟರ್ ತಂದ್ಬಿಡ್ರಾ, ಏನು ಸಾಧ್ಯನೇ ಆಗ್ತಿರ್ಲಿಲ್ವಲ್ಲ. ಬಂದಾಗ ಆಗಿದೆ, ಅವ್ರು ನೋಡಿದ್ದಾರೆ, ಏನೋ ಬ್ಯಾನರ್ ನಾರ್ಮಲಾಗೆ ಬ್ಯಾನರ್ ಕಟ್ಟಿದ್ದು ನಾಳೆ ಫಂಕ್ಷನ್ ಅಲ್ವಾ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂತ ಆಗುವಂಥದ್ದು ಇರ್ತದೆ. ನಮ್ಮಲ್ಲೂ ರಾಜ್ಕುಮಾರ್ ಇವ್ರು ಬಂದಾಗ ಇತ್ತಪ್ಪ, ರಾಜ್ಕುಮಾರ್ ತೀರ್ಕೊಬಿಟ್ಟಾಗ್ಲೂ ದೊಡ್ಡ ಹತ್ಕೋ ಉರ್ದೋಗ್ಬಿಡ್ತು. ಅವತ್ತಿನ ಅಡಿಷನಲ್ ಕಮಿಷನರ್ ಅವತ್ತೇನೆ ಚಾರ್ಜ್ ತಗೊಂಡಿದ್ರು, ಅವತ್ತೇ ಬಂದು ಬಿಪಿನ್ ಸಾಹೇಬರು ಚೇಂಜ್ ಆಗಿದ್ರು, ನಮ್ಮ ಇನ್ನೊಬ್ರು ಆಫೀಸರ್ ಬಂದು ಅಡಿಷನಲ್ ಕಮಿಷನರ್ ಅವತ್ತೇ ಗಲಾಟೆ ಆಯಿತು, ಹೌದಲ್ವಾ? ಹಂಗೆ ಬಂದ ತಕ್ಷಣವೇ ನೀವು ಎಲ್ಲ ಇದಕ್ಕೆ ಇದು ಜಾಗೀದಾರರು ಇದಕ್ಕೆ ನೀವು ನಿಮ್ಮದೇ ಕಾರಣ, ನೀವೇನು ತಿಳಿಸ್ಲಿಲ್ಲ ಅಂತ ಅನ್ನುವಂಥ ಈ ಒಂದು ಯಾವುದು ಈ ಭಾಳ ಅಧಿಕಾರಿ ಧೋರಣೆಯ ಮನಸ್ಥಿತಿಯವರು ಇರ್ತಾರಲ್ಲ, ಅವರು ಇಂಥ ಪಾಪ ಹೊಸ್ದಾಗಿ ಬಂದಿರೋ IPS ಅಧಿಕಾರಿಗಳನ್ನ ಬೇರೆಯವ್ರ ಮನಸ್ಥಿತಿ ಮೇಲೆ ಎಂಥ ಆಘಾತ ಆಗ್ತದೆ ಹೇಳಿ. ಅವ್ರನ್ನ ಏಕಾಏಕಿ ಅವ್ರನ್ನ ಸಸ್ಪೆಂಡ್ ಮಾಡಿಬಿಟ್ಟು ಕಳಿಸ್ಬಿಟ್ರೆ ನನ್ನ ಲೆಕ್ಕದಲ್ಲಿ ಅದು ಯಾರಿಗೆ ನೋವು ತರುವಂಥದ್ದು. ಅವ್ರು ಇಟ್ಕೋಬೇಕು. ಏನು ಅಪರಾಧ ಏನು ಮಾಡ್ಬಿಟ್ಟು ಅವರು ಏನು ಆರೋಪ ಇದೆ ಅವ್ರ ಮೇಲೆ ಈಗಾಗಲೇ ಬಂದವ್ರಿಗೆ, ಒಂದು ಸ್ಮಾಲೆಸ್ಟ್ ಮಿಸ್ಟೇಕ್, ಸಣ್ಣ ಒಂದು ಇದಷ್ಟೇ ಏನಾಗಿದೆ. ಈಗ ಘಟನೆ ಆಗೋದಂತೂ ಆಗಿರ್ತದೆ, ಪ್ರಪಂಚ ಏನು ಮುಳುಗೋಗ್ತದೆ, ಸತ್ತವ್ರು ಸಾಯ್ತಾ ಇರ್ತಾರೆ, ಗನ್ನಿಟ್ಕೊಂಡು ಹೊಡಿತಾನೆ, ಸಾಯ್ತಾನೆ, ಅದಾದ್ಮೇಲೆ ಹಿಡಿಯುವಂಥವ್ರು ಹಿಡಿತಾ ಇರ್ತೀವಿ, ಜೈಲಿಗೆ ಕಳಿಸ್ತಾ ಇರ್ತೀವಿ, ನಡೀತಾ ಇರ್ತದೆ ಪ್ರಕ್ರಿಯೆ ಅಲ್ವಾ? ಅದು ಬಿಟ್ಬಿಟ್ಟು ಹಿಂಗೆ ಏನು ನಾವೇನು ಹಿಂಗೆ ಸ್ಕ್ರೀನ್ ಮಾಯಮಂತ್ರ ಮಾಡ್ಬಿಟ್ಟು ತಡೆದ್ಬಿಡಕ್ಕಾಗ್ಬಿಡ್ತದಾ ಪೊಲೀಸರುಗಳು? ಹಂಗೆಲ್ಲ ಆಗಲ್ಲ. ಆಗುವಂಥದ್ದು ನಿಡಿದಕ್ಕೆ ನಾವಿರೋದು, ಆಗುವಂಥ ತಡಿಕೆ ನಾವಿರೋದು ಒಂದೊಂದು ಆಗ್ಬಿಡ್ತವೆ. ಯಾವ ಕಾರಣಕ್ಕೂ ನೀವು ಎಂಥದ್ದು ಬಂದರೂ ತಡಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಒಂದೊಂದ್ಸಾರಿ ಪ್ರವಾಹ ಬರ್ತದೆ, ಯಾವಾಗೂ ಸುನಾಮಿ ಬರ್ತದ? ಬರಲ್ವಲ್ಲ. ಪ್ರವಾಹಗಳು ಯಾವಾಗೂ ಬರೋದಿಲ್ವಲ್ಲ, ಯಾವಾಗೋ ಒಂದೊಂದು ಸಾರಿ ಬರ್ತವೆ. ಆ ಕಾರಣಕ್ಕೋಸ್ಕರನೇ ಅದೇ ಒಂದು ಸಣ್ಣದೊಂದು ಘಟನೆ ಇಟ್ಕೊಬಿಟ್ಟು ಏನೋ ಒಂದು ವರ್ಷದಿಂದ ಇದ್ದಾರೆ, ಭಾಳ ಚೆನ್ನಾಗಿ ಗೊತ್ತು ಇವ್ರಿಗೆ, ತುಂಬ ಅವ್ರ ಜೊತೆ ಮಿಂಗಲ್ ಆಗ್ಬಿಟ್ಟು ಅವ್ರ ಆಡಳಿತ ಪಕ್ಷದ ಜೊತೆ ಇವ್ರು ಯಾರ ಮಾತು ಕೇಳಲ್ರು ಅನ್ನುವಂಥದ್ದು ಆದಾಗ ಅವ್ರ ಮೇಲೆ ಕ್ರಮಗಳನ್ನ ಜರಿಸುವಂಥದ್ದು ಒಂದೊಂದಾಗಿ ಘಟನಾವಳಿಗಳು ಕೋಟ್ ಮಾಡಿ ಇವರು ಸಸ್ಪೆಂಡ್ ಆಗೋಕ್ಕೆ ಲಾಯಕ್ ಅಂತ ಬರೆದ್ರಪ್ಪ. ಒಂದೇ ಲೈನಲ್ಲಿ ನಮ್ಗೆ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಒಂದು ಮಾಡುವಂಥದ್ದು ನನ್ನ ಲೆಕ್ಕದಲ್ಲಿ ಇದು ಯಾರೇ ನಾನೊಬ್ಬ ಪೊಲೀಸ್ಮನ್, ನಾನೇ ಅವತ್ತೊಂದು ದಿವಸ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ರೆ, ನಾನೊಬ್ಬ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವತ್ತು ರಿಪೋರ್ಟ್ ಮಾಡ್ಕೊಂಡೆ ಗಲಾಟೆ ನನ್ನ ಸಸ್ಪೆಂಡ್ ಮಾಡಿಬಿಟ್ರೆ, ನನ್ನ ಜೀವಿತಾವಧಿಯಲ್ಲಿ ಮಾಡ್ತಕ್ಕಂಥ ಪೊಲೀಸಿಂಗ್ ಮಾಡಬೇಕಾದಾಗ ಹಿಂಗೆ ಎಷ್ಟರ ಮಟ್ಟಿಗೆ ನನಗೊಂಥರ ಅದು ಪದೇ ಕಾಡ್ತಾ ಇರ್ತದೆ. ನಾನು ತಪ್ಪು ಏನೂ ಮಾಡದೇ ಇದ್ರೂ ಸಹ ಈ ಥರ ಒಂದು ಕ್ರಮವನ್ನು ಜರುಗಿಸ್ತಕ್ಕಂಥ ರೀತಿ ಸರಿನಾ ಇದು ಅಂದಾಗ ಅದನ್ನು ಆಚೆ ಕಿತ್ತಾಕೋಕ್ಕೆ ಮನಸ್ಸಿಂದ ಭಾಳ ಕಷ್ಟ ಆಗ್ತದೆ. ಇವರೇನೋ ಮಾಡಿಬಿಡ್ತಾರೆ, ಗದಾಪ್ರಹಾರ ಮಾಡಿಬಿಡ್ಬೋದು, ಅದಾದಮೇಲೆ ಅದರದ್ದು ರಿಪೆಂಟೆನ್ಸ್ ಇರ್ತದಲ್ಲ ಅನುಭವಿಸೋರ್ದು, ಅವ್ರದ್ದು ಭಾಳ ಬೇರೆಯವ್ರ ಮೇಲೆ ಪರಿಣಾಮ ಬೀರ್ಬಿಡುತ್ತೆ. ಇದು ಅದಕ್ಕೆ ತಕ್ಷಣ ನೋಡಿದ ತಕ್ಷಣವೇ ಯಾರೋ ಒಂದು ನಾನು ಟ್ವೀಟ್ ಮಾಡಿದೆ, ಇದೇನೇ ಇಂಥದ್ದೆಲ್ಲ ಮಾಡ್ತಾರೆ ಇವರು, ಅವಕಾಶನೇ ಕೊಡಲ್ಲ, ಕೆಲಸನೇ ಪ್ರಾರಂಭ ಮಾಡಲಿಲ್ಲ, ಬಂದು ಚೇರಲ್ಲೇ ಕುಂತಿಲ್ಲ, ಇಷ್ಟು ಬೇಗನೆ ಹಿಂಗೆ ಕಾರಣ ಹುಡುಕ್ಬಿಟ್ಟು ನಾವು ತಪ್ಪಿಸ್ಕೊಬೋಣಪ್ಪ, ಯಾರನ್ನವ್ರು ಬಂದು ಸಸ್ಪೆಂಡ್ ಮಾಡೋಣ, ಸಸ್ಪೆಂಡ್ ಮಾಡಿದೀವಿ ನೋಡ್ರಿ ಒಬ್ಬನ್ನ ಅಂತ ಗದೇನ ತಲೆ ಮೇಲೆ ಇಟ್ಕೊಂಡು ಕೈ ಮೇಲೆ ಇಟ್ಕೊಳ್ಳುವಂಥ ಒಂದು ಇದ್ದ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ ಒಳ್ಳೇದಲ್ಲ. ಅದು ಯಾರೇ ಮಾಡಿರಲಿ ತಪ್ಪದು. ಅದು ಅವ್ರ ಮಕ್ಕಳೇ ಆಗಲಿ, ಅವ್ರ ಅಣ್ಣ ತಮ್ಮಂದಿರೇ ಆಗಲಿ, ಅವ್ರ ಸಂಬಂಧಿಕರೇ ಆಗಲಿ, ಒಬ್ರು SP ಇದ್ರೆ ಮಾಡ್ಬಿಡ್ತಾರೆ, ಅವರು ಮಾಡ್ತಾರೆ, ಅವ್ರ ತಾಕತ್ತಿದೆಯಾ? ಅವ್ರ ಜನ್ಮದಲ್ಲಿ ಸಾಧ್ಯ ಆಗೋದಿಲ್ಲ. ಅವ್ರು ಯಾರೋ ಬೇರೆ ಸ್ಟೇಟ್ನವ್ರು ಇರಬೇಕು, ಇಲ್ಲೇ ಲೋಕಲ್ ಯಾರಾದ್ರೂ SP ಇದ್ರೆ ಮಾಡ್ಬಿಡ್ತಿದ್ರೆ ಅವರು. ಅವ್ರ ಕಡೆಯವ್ರು ಯಾರಾದರೂ ಒಬ್ರು MLAಗಳು MP ಇದ್ರೆ ಮಾಡೋಕ್ಕಾಗ್ತಿತ್ತು ಅವ್ರ ಕೈಯಲ್ಲಿ? ಸಾಧ್ಯ ಆಗ್ತಿರ್ಲಿಲ್ಲ. ಆ ಕಾರಣಕ್ಕೆ ಅದನ್ನೆಲ್ಲ ಯೋಚನೆ ಮಾಡಬೇಕು. IPS ಆಫೀಸರು IPS ಆಫೀಸರೇ ಬಂದಿರ್ತಾರೆ, ಸಣ್ಣದು ಆಗಿದೆ, ಏನು ಪ್ರಪಂಚ ಪ್ರಳಯ ಆಗೋಗ್ಬಿಡ್ಲಿಲ್ಲ, ಗುಂಡು ಹೊಡೆದಿದ್ದಾನೆ ಹಿಡಿತೀವಿ, ನಾಳೆ ಜೈಲಿಗೆ ಕಳಿಸ್ತೀವಿ, ಕ್ರಮ ಜರುಗಿಸುವಂಥದ್ದು ನಡೀತದೆ, ದಸ್ಕಿರಿ ಮಾಡ್ತೀವಿ. ಅವ್ರು ಪೊಲಿಟಿಕಲ್ ಪಾರ್ಟಿಗಳು ಮಾಡ್ಕೊಂಡು ಸಾಯ್ಲಿ ಏನಾದ್ರೂ, ಅವ್ರನ್ನ ಹೊಡೆದಾಡ್ಕೊಳ್ತೀವಿ, ಬೆಂಕಿ ಇಡ್ತೀವಿ, ಸುಟ್ಟು ಹಾಕ್ಬಿಡ್ತೀವಿ ಬಳ್ಳಾರಿನಿ ಅಂತ, ಏನಾರ ಮಾಡ್ಕೊಂಡು ಹೋಗ್ಲಿ, ಅದು ಬರಬೇಕು, ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕು, ಅವ್ನು MLA ಆದರೂ ಎತ್ಕೊಬಂದು ಒಳಗಾಕಿ ಸುಮೋಟೋ ಕೇಸಲ್ಲಿ ಅರೆಸ್ಟ್ ಮಾಡಿ ಒಳಗೆ ಕಳಿಸ್ಬಿಡ್ಬೇಕು, ಬೇಕಾದ್ರೆ ಅದಕ್ಕೆ ಸಸ್ಪೆಂಡ್ ಮಾಡಲಿ.
ನಾನು ಇನ್ಸ್ಪೆಕ್ಟರ್ ಆಗಿದ್ದರೆ ಇದನ್ನೇ ನಾನು ಆ ಜೂರಿಶಿಕ್ಷನಲ್ಲಿ ಇದ್ದರೆ ಎಲ್ಲಿ ಹೇಳಿದನೋ ಇಮ್ಮಿಡಿಯೇಟಾಗಿ ಒಂದು ಇದು ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಎಸ್ ಪಿಗೆ ಹೇಳ್ತಿದ್ದೆ, ಸರ್ ನಾನು ಸೂಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಕಾರಣಕ್ಕೋಸ್ಕರ ನಾನು ಸೂಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ, ಇವು ಹಿಡ್ಕೊಬಂದು ಹಂಗೇನೆ ಜೈಲಿಗೆ ಕರ್ಕೊಂಡು ಹೋಗ್ತೀನಿ, ನಾನು ಸಸ್ಪೆಂಡ್ ಮಾಡಲಿ, ಅವಾಗ ಬಳ್ಳಾರಿ ಉರಿದೋಗ್ಲಿ, ಅವಾಗ ಹತ್ತಿಸ್ಲಿ ಬೆಂಕಿನ ನೋಡೋಣ, ಏನು ಸಸ್ಪೆಂಡ್ ಮಾಡ್ತೀರಾ ಮಾಡಿ ಆಮೇಲೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ಬಿಡ್ತಿದೆ ಆ ಕಡೆ. ಅಂಥ ಧೈರ್ಯ ಇಂಥ ಹುಚ್ಚು ಪೊಲೀಸ್ ಅಧಿಕಾರಿಗಳು ಬೇಕು. ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗ್ಬಾರ್ದು. ಇಂಥವ್ರಿಗೆ ಅವ್ನು ಹುಚ್ಚಾಕಣಯ್ಯ, ಅವನು ನಾಳೆ ದಿವಸ ಹಿಂಗೆ ಮಾತಾಡಿದ್ರೆ ಬಿಡ್ತಾನಪ್ಪ, ಅವನು ಯಾವ್ದಕ್ಕೂ ಕೇರ್ ಮಾಡಲ್ಲ ಅನ್ನುವಂಥ ಅಧಿಕಾರಿಗಳು ಪೊಲೀಸ್ ಇಲಾಖೆನಲ್ಲೂ ಉಟ್ಕೋಬೇಕು. ಇಲ್ಲಾಂದರೆ ಇಂಥ ಈ ಕೆಟ್ಟ ಕೆರಾಡಿತಾ ಇರ್ತಕ್ಕಂಥ ಸಮಾಜದಲ್ಲಿ ಶುದ್ಧ ಆಗೋದಿಲ್ಲ. ಅದು ನೀವು ಹುಚ್ಚನೇ ಇರಲಿ, ಬಟ್ ನಿಮ್ಮ ಆಕ್ಷನ್ ಸರಿ ಇರಬೇಕು, ಸಮಾಜದ ಪರವಾಗೇ ಇರಬೇಕು ಆಕ್ಷನ್ಗಳು. ನಾಳೆ ದಿವಸ ಏನಾದರೂ ಹಾಕ್ಕೊಳ್ಳಿ, ನಾಳೆ ನಮಗೆ ಜಯ, ಅದು ಯಾರು ಏನು ಮಾಡೋಕ್ಕಾಗೋದಲ್ಲ, ನಮ್ಮ ಆತ್ಮಸಾಕ್ಷಿಗೆ ಜಯ. ಆ ಕಾರಣಕ್ಕೋಸ್ಕರನೇ ಈ ಥರ ಎಲ್ಲೇ ಸುಟ್ಟು ಬಿಡ್ತೀವಿ, ಬರ್ನ್ ಮಾಡಿಬಿಡ್ತೀವಿ, ಎಲ್ಲ ಏನು ಉಳಿದೇ ಇಲ್ಲ ಬಳ್ಳಾರಿ ಹಾಗೆ ಹೀಗೆ ಅಂತ ಅನ್ನುವಂಥ ಹೇಳುವಂಥವ್ರು ಹುಟ್ಟುತ್ತಾರಲ್ಲ, ಆ ಹುಟ್ಟಬೇಕಾದಾಗಲೇ ಅವ್ರನ್ನ ಹೊಸ್ಕಾಕ್ಬಿಡ್ಬೇಕು ಪೊಲೀಸ್ನವರು. ಇಂಥವ್ರನ್ನೆಲ್ಲರನ್ನು ಪಕ್ಷದಿಂದ ಸಸ್ಪೆಂಡ್ ಮಾಡಿ ಆಚೆ, ಯಾವುದೇ ಪಾರ್ಟಿ ಆಗಲಿ ಕಿಕ್ ಮಾಡಿ ಆಚೆ ಓಡಿಸ್ಬಿಡ್ಬೇಕು. ಇವರೆಲ್ಲ ಯಾರಾದರೂ ಇವ್ರನ್ನೆಲ್ಲರೂ ಎಲೆಕ್ಟೆಡ್ ಮೆಂಬರ್ಗಳು ಅಂತಾರೆ, ಈ ಥರ ನಿಂತ್ಕೊಂಡು ಓಪನ್ ಆಗಿ ಮಾತಾಡುವಂಥ ಏನೇ ಪ್ರವೋಕ್ ಆಗಲಿ, ಇವ್ನ ಮನೇಲಿ ಮಾತಾಡ್ಕೊಳ್ಳಿ, ಇವ್ರ ಹೆಂಡತಿ ಹತ್ರ ಮಾತಾಡ್ಕೊಳ್ಳಿ, ಅಣ್ಣ ತಮ್ಮಂದಿರ ಹತ್ರ 4 ಗೋಡೆಯಲ್ಲಿ ಮಾತಾಡ್ಕೊಳ್ಳಿ, ಎದುರಿಸ್ಕೊಂಡು ಬೆದರಿಸಿ. ಪಕ್ಷ ನಮಗೆ ಬೇಕಾಗೇ ಇಲ್ಲ, ಅವಶ್ಯಕತೆ ಇಲ್ಲ. ಅವನ ವರ್ತನೆಗಳು ಯಾವುದೇ ಪಕ್ಷದವನೇ ಆಗಲಿ ಈ ಥರ ಮಾಡಿದಾಗ ಇವೆಲ್ಲ ಈ ದ್ವೇಷ ಭಾಷಣ ಒಳಗಡೆ ಏನು ಮಾಡಿದಾರಲ್ಲ ಇಂಥವೂ ಇರಬೇಕು. ಇಂಥದ್ರಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಅಂತ ಹೇಳ್ಬೇಕು. CM ಆದವ್ರು ನೇರ ಕೇಳ್ಬಿಡ್ಬೇಕು, ಇವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ರಪ್ಪ, ಅವಾಗ ನ್ಯಾಯ. ಹೋಮ್ ಮಿನಿಸ್ಟರ್ ನೋಡಿ ಇಂಥವ್ರನ್ನ ಹಿಡಿದು ಯಾವುದೇ ಪಾರ್ಟಿಯವನಾಗಿರ್ಲಿ ಕಳಿಸ್ಬಿಡಿ ಅಂತ ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಮಾಡ್ತು ಅಂದರೆ ಅರ್ಧ ಕಾನೂನು ಸುವ್ಯವಸ್ಥೆ ಸರಿ ಹೋಗ್ಬಿಡ್ತದೆ. ಓಟ್ ಜಾಸ್ತಿ ಬರ್ತದೆ, ಅವ್ರಿಗೆ ಕಮ್ಮಿ ಬರಲ್ಲ. ಆಗ ಓಟ್ ಇನ್ನೂ ಜಾಸ್ತಿ ಆಗ್ತಾವೆ. ಅದು ಯಾಕೆ ಒಬ್ರು ಹೇಳಲ್ವೋ ಗೊತ್ತಾಗ್ತಾ ಇಲ್ಲ. ಬಟ್ ಒಳಗೆ ಹೇಳಬಾರ್ದು, ಸ್ಟೇಟ್ಮೆಂಟಲ್ಲೇ ಹೇಳಬೇಕು. ನಾನು DG ಅವ್ರ ಜೊತೆ ಮಾತಾಡಿದ್ದೀನಿ, ಈ ಥರ ಮಾತಾಡಿರೋದು ಕೇಳಿದ್ದೀನಿ, ಸತ್ಯ ಆಗಿದ್ರೆ ಇವ್ರ ಮೇಲೆ ಕ್ರಮ ಜರುಗಿಸಿ ದಸ್ಕಿರಿ ಮಾಡ್ರಿ, ಯಾವುದೇ ಪಾರ್ಟಿ ಆಗಿದ್ರು ಏನ್ಬಿಡ್ಬೇಕು. ಆವಾಗ ಫೋನ್ ಮಾಡ್ಬಿಟ್ಟು ಇನ್ನೊಬ್ಬನ ಕೈಗೆ ಮಾತಾಡೋ, ಒಂದು ಸ್ವಲ್ಪ CM ಹತ್ರ ಮಾತಾಡ್ಸೋ, ಇವೆಲ್ಲ ಬರಲ್ಲ. ಆಗ ಜನ ನಂಬುತ್ತಾರೆ. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಈ ಥರದ್ದು ಒಂದು ಕ್ರಿಯೆಗಳು ಮಾಡುವಂಥದ್ದು, ಎಲ್ಲೋ ಒಂದು ಕಿತ್ತೋದ್ ಬ್ಯಾನರ್ ಕೇಸ್ನ ಇಡೀ ರಾಜ್ಯದ ಜನತೆಯಲ್ಲಿ ದೇಶನೇ ತುರಿದೋಗ್ಬಿಡ್ತು, ರಾಜ್ಯನೇ ತುರಿದೋಗ್ಬಿಡ್ತು ಅನ್ನುವಂಥ ಒಂದು ಅತ್ಯಂತ ಎತ್ತರಕ್ಕೆ ತೊಗೊಂಡೋಗಿ ಅದರಲ್ಲಿ ಸಿಕ್ಕಾಬಟ್ಟೆ ಜನ ಬೇಳೆಕಾಳು ಬೇಯಿಸ್ಕೊಳ್ಳುವಂಥದ್ದು, ಅವ್ರವ್ರ ಪಾರ್ಟಿಗಳಿಗೆ ಏನೇನು ಬೇಕೋ ಅದನ್ನೆಲ್ಲನೂ ಅದರಲ್ಲಿ ಅಡುಗೆ ಮಾಡಿಕೊಂಡು ಉಣಬಡಿಸ್ಕೊಳ್ಳುವಂಥದ್ದು. ನನ್ನ ಲೆಕ್ಕದಲ್ಲಿ ಇದು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ, ಇದು ಭಾಳ ಚಿಕ್ಕ ಕೇಸು, ಘಟನೆ ನಡೆದಿದೆ. ಇದೇನು ಮಹಾನ್ ದೊಡ್ಡ ಬಳ್ಳಾರಿ ಎತ್ಕೊ ಉರಿದೋಗ್ಬಿಡುವಂಥದ್ದಲ್ಲಿ ಇಂಥ ಮನಸ್ಥಿತಿಗಳು ಬಂದೇ ಬರ್ತವೆ, ಇಂಥ ಹುಡ್ತಾನೆ ಇರ್ತವೆ. ಆ ಕಾರಣಕ್ಕೆ ಇವನ ಹೆಂಗೆ ಈಗ ನಾವು ಭತ್ತ ಹಾಕಿರ್ತೀವಿ, ಹೌದಲ್ವಾ, ಕಳೆ ಬರ್ತದೆ, ಏನು ಮಾಡ್ತೀವಿ ನಾವು, ಕಿತ್ತಾಕ್ತೀವಿ. ಕಿತ್ತೇನು ಮಾಡ್ತೀವಿ, ಅದು ಒಳಕ್ಕೆ ಹಾಕ್ಬಿಡ್ತೀವಿ, ಹೌದಲ್ವಾ, ಅದೇ ಗೊಬ್ಬರ ಹಾಕ್ಬಿಡ್ತದೆ, ಬೆಳೆದಿರ್ತದೆ, ಕೊನೆಗೆ ಅದನ್ನೇ ಗೊಬ್ಬರ ಮಾಡಿಬಿಡ್ಬೇಕು. ಆ ಒಂದು ಲೆವೆಲ್ಗೆ ನನ್ನ ಲೆಕ್ಕದಲ್ಲಿ ಪೊಲೀಸರು ಮಾಡಬೇಕು. ಆಮೇಲೆ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ರಾಜಕೀಯ ಧುರೀಣರುಗಳೇನಿರ್ತಾರೆ, ಆಡಳಿತದಲ್ಲಿರ್ತಕ್ಕಂಥವ್ರು, ಅವರೂ ಇಂಥದ್ದೊಂದು ನಾವೆಲ್ಲರಿಗೂ ಸಮಾಜಕ್ಕೆ ನಾವೆಲ್ಲ ಮಿನಿಸ್ಟ್ರಪ್ಪ. ಕಾಂಗ್ರೆಸ್ ಈಗ ಚೀಫ್ ಮಿನಿಸ್ಟರ್ ಆದ್ಮೇಲೆ ಇಡೀ ಜನಾಂಗ ಚೀಫ್ ಮಿನಿಸ್ಟ್ರು. BJP ಬರೀ ಕಾಂಗ್ರೆಸ್ಗಾ? ಹಂಗಿಲ್ವಲ್ಲ ಕಾನ್ಸ್ಟಿಟ್ಯೂಷನು, ಇಡೀ ರಾಜ್ಯಕ್ಕೆ. ಈಗ BJP ಅವ್ರು ಆಗ್ತಾರೆ, BJP ಅವರು ಇಡೀ ರಾಜ್ಯಕ್ಕೆ. ಆ ಒಂದು ಮನಸ್ಥಿತಿನಲ್ಲಿ ಆ ಜಾಗದಲ್ಲಿ ಕೂತ್ಕೊಳ್ಳುವಂಥವ್ರು ಆಲೋಚನೆಗಳು ಮಾಡಿದ್ರೆ, ಅತ್ಯಂತ ಎತ್ತರದ ಆಲೋಚನೆಗಳು ಮಾಡಿದರೆ, ವಿಸ್ತಾರವಾದಂಥ ಕಾನೂನು ಬಗ್ಗೆ ಅವರು ಗೌರವ ಇದ್ದು ಇಂಥವಕ್ಕೆ ಒಂದೊಂದು ಕಡೆ ಪಾಠ ಕಲಿಸ್ಬಿಟ್ರೆ ಹೋಗ್ಲಿ ಬಿಡಿ. ಅವನು ಇವನಿಲ್ಲ, ಇನ್ನೂ 236 ಜನದಲ್ಲಿ ಒಬ್ಬ ಹೋಗ್ತಾನೆ, ಜೈಲಿಗೆ ಕಳಿಸಿ ಅವನಿಗೆ. ಆವಾಗ ಎಲ್ಲ ಬಿಗಿ ಆಗ್ಬಿಡ್ತಾರೆ. ಅವ್ರ ಪಾಡ್ಗೆ ಅವರು ಸರಿಯಾದಂಥ ಕ್ರಮಬದ್ಧವಾದಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಇಂಥ ಒಂದು ಹುಚ್ಚುಚ್ಚು ಹೇಳಿಕೆಗಳನ್ನ ಕೊಡುವಂಥದ್ದೇ ಆಗಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಯಾವ ಕಾರಣಕ್ಕೂ. ನನ್ನ ಲೆಕ್ಕದಲ್ಲಿ ಇದು ತಪ್ಪು ನಿರ್ಧಾರಗಳು, ಲ್ಯಾಕ್ ಆಫ್ ಒಂದು ಇದು ಏನು ನಮ್ಮ ಪ್ರೋ ಪೊಲೀಸಿಂಗ್ ಮಾಡುವಂಥದ್ರಲ್ಲೇ ಆಗಲಿ, ಮತ್ತು ಜಿಲ್ಲಾಡಳಿತ ನಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು, ಅವ್ರು ಕೊಟ್ಟಿರ್ತಕ್ಕಂಥ ಅನುಮತಿಗಳೇ ಆಗಲಿ, ಇವೆಲ್ಲ ರಾಜ್ಯದಲ್ಲಿ ನಾಟ್ ಓನ್ಲಿ ಬಳ್ಳಾರಿ, ಇವೆಲ್ಲ ಕಡೆನೂ ನೋಡಿ, ಒಂದೆಲ್ಲಾದರೂ ಆಗಲಿ, ಬೆಂಗಳೂರು ನಗರದಲ್ಲಿ ಎಷ್ಟು ಸಾರಿ. ಆಮೇಲೆ ಇಲ್ಲಿ ಬರ್ತಕ್ಕಂಥ ಈಗ ಕಮಿಷನರ್ಗಳಿರ್ತಾರೆ. ಮೊದಲಾದರೆ ಒಂದು ಕಮಿಷನರ್ ಇರ್ತಿದ್ರು, ಈಗ ಡಿವಿಷನ್ಗೆ ಒಬ್ಬೊಬ್ರು ಕಮಿಷನರ್ಗಳಿದ್ದಾರೆ. ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ಥರ ಇರ್ತದೆ. ಒಬ್ಬ ಬ್ಯಾನರ್ ಮನಸ್ಥಿತಿ ಇದ್ದರೆ ಹಾಕೊಳ್ಳಿ ಬಿಡ್ರಿ ಅಂದರೆ ಇನ್ನೊಬ್ಬ ಬೇಡಪ್ಪ ಅಂತಾರೆ. ನೀವು ಒಂದು ಇಲ್ಲಿಂದ ಅಲ್ಲಿಗೆ ದಾಟ್ತಾ ಇದ್ರೆ ಅಲ್ಲಾಗಲೇ ಬ್ಯಾನರ್ ಇರ್ತವೆ, ಇಲ್ಲಿ ಏನೂ ಇರಲ್ಲ. ಈ ಒಂದು ಒಂದು ಮನಸ್ಥಿತಿಗಳಿರ್ತಾವಲ್ಲ, ಇವನ್ನೆಲ್ಲ ನಮ್ಮ ಏಕ ಮನಸ್ಥಿತಿಗೆ ತಗೊಬರ್ಬೇಕು ಅಂದರೆ ಬಹಳ ಗಟ್ಟಿ ಆಡಳಿತ ಬೇಕು, ಮತ್ತು ಜೈಲು ಬಿಡುವಂಥ ಪರಿಸ್ಥಿತಿ ಬೇಕು. ಧೈರ್ಯವಾಗಿ ವೈಲೇಟ್ ಮಾಡಿದ್ರಿ, ತಪ್ಪಾಯಿತು,
ಅಂದರೆ ಸಣ್ಣ ಪುಟ್ಟಕ್ಕೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇಂಥ ಘಟನೆಗಳಿಗೆ ಲೀಡ್ ಆದಾಗ ಬೆಂಗಳೂರು ನಗರದಲ್ಲಿ ಹಾಕಬೇಡಿ. ಬೆಂಗಳೂರು ನಗರದಲ್ಲಿ ಯಾರೇ ಯಾವುದೇ ಏರಿಯಾದಲ್ಲಿ ಹಾಕಿದ್ರು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಇಮಿಡಿಯೇಟಾಗೆ. ಮತ್ತು ಅದು ಹಾಕೋಕೆ ಬಿಟ್ಟು 2-3 ದಿವಸ ಅಲ್ಲೇ ಇತ್ತು ಅಂದಾಗ ಅಲ್ಲಿ ಇರ್ತಕ್ಕಂಥ ಯಾರು ಕಾರ್ಪೊರೇಷನ್ ಅಧಿಕಾರಿಗಳು ಯಾರು ಇರ್ತಾರೋ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಅನ್ನುವಂಥದ್ದನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಿಬಿಟ್ರೆ ಇವ್ರ ಮಾತುಗಳನ್ನ ರಾಜಕೀಯ ಒತ್ತಡಗಳನ್ನ ದೂರ ಕಿತ್ತು ಬಿಸಾಕಿ ಮಾಡ್ತು ಅಂದರೆ ಭಯ ಇರಬೇಕು. ಇಲ್ಲ ಒಂದು ಭಯ ಅಂತೂ ಇವ್ರ ಭಯ ಇರಲ್ಲ, ಯಾರಿಗೆ ಲೋಕಲ್ ಆಡಳಿತದ ಬಗ್ಗೆ ಭಯ ಇರಲ್ಲ, ಅವ್ರಿಗೆ ಭಯ ಇರೋದು ಕೋರ್ಟ್ದು. ಅದರಿಂದ ಕೋರ್ಟ್ಗಳಲ್ಲಿ ಸರಿಯಾಗಿ ಬಲಿಯಾಗ್ಬಿಟ್ರೆ ಇವ್ರನ್ನ ನನ್ನ ಲೆಕ್ಕದಲ್ಲಿ ಒಂದು ಸುಸ್ಥಿತಿಗೆ ನಾವೆಲ್ಲ ಬಳ್ಳಾರಿನ ಇನ್ನೂ ಚೆನ್ನಾಗಿ ನೋಡ್ಬೋದು. ಕಬ್ಬಿಣದ ಊರು ಈಗಾಗಲೇ ಅದು ಕುಖ್ಯಾತಿನೋ ಪ್ರಖ್ಯಾತಿನೋ ಈ ಜಗತ್ತಿಗೆ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಊರು ಹೊಸಪೇಟೆ, ಈಗ ಅದೊಂದು ಡಿಸ್ಟ್ರಿಕ್ಟ್. ಹೀಗೆ ತುಂಬ ನಾವು ಈಗಾಗಲೇ ಅದನ್ನು ರಾಜಕೀಯನ ಭಾಳ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಯಾವ ಮಟ್ಟದ ರಾಜಕೀಯ ಎರಡೂ ಪಾರ್ಟಿಗಳಲ್ಲಿ ನಿರಂತರವಾದಂಥ ಜಿದ್ದಿದೆ ಅನ್ನುವಂಥದ್ದು ಇದರಲ್ಲಿ ಅಂಥ ಜಿಲ್ಲೆಗಳಲ್ಲಿ ಕೆಲಸ ಮಾಡಬೇಕಂತ ಸಮಯದಲ್ಲಿ ಭಾಳ ಅತ್ಯಂತ ಎಚ್ಚರಿಕೆಯಿಂದ ಚಿಕ್ಕದೂ ಸಣ್ಣ ಕಂಪ್ಲೇಂಟ್ನೂ ಭಾಳ ದೊಡ್ಡ ಕಂಪ್ಲೇಂಟ್ ಅಂತ ತೀರ್ಮಾನ ತಗೊಂಡು ಅದನ್ನು ತೀರ್ಮಾನ ಮಾಡುವಂಥದ್ದು, ಅದು ಕ್ರಮ ಜರುಗಿಸುವಂಥದ್ದು ಮಾಡಿದ್ರೆ ನನ್ನ ಲೆಕ್ಕದಲ್ಲಿ ಈ ಥರ ಹೊಗೆ ಹತ್ಕೊಂಡು ಯಾವಾಗಲೂ ಒಳಗಡೆ ಬೆಂಕಿ ಕಂಡ ಇದೆ, ಹೊಗೆ ಆಡ್ತಾ ಇದೆ, ಇದು ಇನ್ನು ಹೊಗೆ ಪ್ರಾರಂಭ ಆಯಿತು, ಅಲ್ಲಿ ಶುರುವಾಗ್ಬಿಡ್ತದೆ, ಇನ್ನು ಆರಲ್ಲ ಇದು ಅಂತ ಅನ್ನುವಂಥ ಪರಿಸ್ಥಿತಿ ನನ್ನ ಲೆಕ್ಕದಲ್ಲಿ ಬರಲ್ಲ ಅಂತ ಅನ್ನಿಸ್ತು.